ವಾಯ್ಸ್ ವ್ಯೂ ಹೆಂಗಿತ್ತು ಮನಾಲಿದು ಗೊತ್ತು, ತುಂಬ ಇಷ್ಟ ಆಗಿರುತ್ತೆ ನಿಮಗೆ, ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿರೋದು? ಎಲ್ಲಿಗೆ ಹೋಗ್ತಿರೋದು? ಪಡುಮ್ಗೆ ಹೋಗ್ತಿರೋದು. ಲೊಕೇಶನ್ ಹಾಕೊಂಡ್ಬಿಡ್ತೀನಿ. ಪಡುಮ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅಟಲ್ ಟನಲ್ ಸಿಗುತ್ತೆ. ಕ್ರೇಜಿಯಾಗಿರುತ್ತೆ. ಬನ್ನಿ, ಇವತ್ತೆಲ್ಲ ಸಕಲಾಗಿ ತೋರಿಸ್ತೀನಿ. ಇವತ್ತು ಡೇ 7 ಆ್ಯಕ್ಚುಲಿ ಇವತ್ತು. ಲೆಟ್ಸ್ ಗೋ. ಸೊ ಅಲ್ಲೇ ನೋಡಿ, ನಿಮಗೆ ತೋರಿಸೋದಲ್ಲ ನಾನು, ಸ್ನೋ ಇರೋದು. ಇವಾಗ ಕ್ಲೌಡೆಲ್ಲ ತುಂಬಿಕೊಂಡು ಮುಚ್ಚೋಗ್ಬಿಟ್ಟಿದೆ, ಇವಾಗ ಕಾಣಿಸಲ್ಲ. ಆ್ಯಕ್ಚುಲಿ ಒಳ್ಳೆ ವ್ಯೂ ನೋಡಬೇಕು ಅಂದರೆ ಬೆಳಗ್ಗೆನೇ ನೋಡಬೇಕು, ಇಲ್ಲಾಂದರೆ ಏನೂ ನೋಡೋಕ್ಕಾಗಲ್ಲ. ಈ ಕ್ಲೌಡ್ಸ್ ಮುಚ್ಚೋಗ್ಬಿಟ್ಟಿದೆ, ಸರಿ ಕಾಣ್ತಿಲ್ಲ. ಬಟ್ ನೋಡಿ, ಬೆಟ್ಟಗಳು ಚೆನ್ನಾಗಿ ಕಾಣುತ್ತೆ ಬಿಸಿಲು ಬಿದ್ದರೆ ಬೆಟ್ಟದ ಮೇಲೆ. ಹೊರಡ್ತಾ ಇದ್ದೀವಿ ಹುಡುಗರು. ಆ್ಯಕ್ಚುಲಿ ವಿಷ್ಣು ಡ್ರಾಪ್ ಔಟ್ ಮಾಡ್ತಾನೆ ನಮ್ಮ ಜೊತೆಗೆ, ಇಲ್ಲೇ ಇರ್ತಾನಂತೆ ಅವನು. ಬರ್ಬೇಕಾದ್ರೆ ಅವನು ಒಬ್ಬನೇ ಬರ್ತಾನೆ. ಮನಾಲಿನ ಇವತ್ತೊಂದು ದಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಹೋಗಿರಿ. ನೀವು ಇನ್ನೂ ಸ್ವಲ್ಪ ಒಂದು 20 ಡೇಸ್ ಇದು ಬರ್ತಾನೆ. ನಾವು 15 ಡೇಸಲ್ಲೇ ಮುಗಿಸ್ತಾ ಇದ್ದೀವಲ್ಲ, ಒಂದು 20 ಡೇಸಲ್ಲಿ ಮುಗಿಸ್ಕೊಂಬರ್ತಾನೆ. ಸೊ ನಾವು ಇವಾಗ 5 ಮೆಂಬರ್ಸ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಕೆಳಗಡೆ ನೀರು, ಅದು ಡ್ರೈನೇಜ್ ನೀರೇನಲ್ಲ, ಫುಲ್ ಕ್ಲೀನ್ ವಾಟರ್ ಇದೆ ಅದು. ನೋಡಿ, ನೀರು ಕಲರ್ ಮಾತ್ರ ಹಂಗಿದೆ, ಬಟ್ ಫುಲ್ಲು ಕ್ಲೀನ್ ನೀರದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಇವತ್ತೆಲ್ಲ ಬರೀ ಟೆರೇನ್ ಹಿಂಗೆ ಇರುತ್ತೆ ಆಲ್ಮೋಸ್ಟ್. ಯಾವುದೇ ರೀತಿ ಹೈವೇ ಇರಲ್ಲ ಅನ್ಕೊತೀನಿ, ಮೇ ಬಿ. ನೋಡೋಣ, ನಂಗೆ ಆ ಟನಲ್ ನೋಡ್ಬೇಕು ಫಸ್ಟು. ಆ ಟನಲ್ಲು ತುಂಬ ಫೇಮಸ್ ಅಂತೆ. ಬಿಸಿಲು ಇದೆ, ನಾವು ಒಳಗಡೆ ಥರ್ಮಲ್ಸ್ ಹಾಕೊಂಡ್ಬಿಟ್ಟಿದ್ದೀವಿ. ಬಿಸಿಲು ಇದೆ, ಬಟ್ ಏನಂದರೆ ಅಷ್ಟೊಂದು ಇದೇನು ಆಗ್ತಾಯಿಲ್ಲ, ಸೆಕೆ ಏನು ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಒಂಥರ ಟೆಂಪ್ರೇಚರ್ ರೆಗ್ಯುಲೇಟೆಡ್ ಆಗೇ ಇದೆ. ಈ ನೀರು ಎಲ್ಲಿಂದ ಬರ್ತಾ ಇರೋದು ಗೊತ್ತಾ? ಅಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ಸ್ನೋ ಇದೆಯಲ್ಲ, ಆ ಸ್ನೋ ಕರಗಿ ನೀರಾಗಿ ಇಲ್ಲಿ ಹರಿತಾ ಇರೋದು. ಕ್ರೇಜಿ ಅಲ್ವಾ? ನೋಡಿ ಬಾಯ್ಸ್, ನಿಮಗೆ ಅಂಥ ಕಂಟೆಂಟ್ ತರ್ತಾಯಿದ್ದೀನಿ ನಾನು. ಈ ಥರ ಜಾಗ ಎಲ್ರಿಗೂ ನೋಡೋಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಎಲ್ರಿಗೂ ನೋಡೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದ್ದೀನಿ. ಅಯ್ಯೋ ದೇವರೇ, ಅಲ್ಲಿ ಬೆಂಗಳೂರಲ್ಲೂ ಟ್ರಾಫಿಕ್ಕು ನೆಮ್ಮದಿರಲಿಲ್ಲ, ಇಲ್ಲಿ ಟೂರ್ಗಂತ ಬಂದರೆ ಇಲ್ಲೂ ಟ್ರಾಫಿಕ್ಕು. ಅಯ್ಯೋ, ನಾವು ರೈಟಲ್ಲಿ ನಿಂತಿದ್ದೀವಿ, ಗಾಡಿಗಳು ಅಪೋಸಿಟ್ ಹಿಂಗೆ ಹೋಗ್ತಾ ಇದೆ. ಆ ಕಡೆ ಹೋಗಿ ಹೆಂಗೆ ಜಾಯ್ನ್ ಆಗೋದು? ಹೆವಿ ತಲೆನೋವು ಗುರು ಇವೆಲ್ಲ. ನಂದು ಕೈ ಮಾತ್ರ ತೆಗಿ ಎಕ್ಸ್ಪಲ್ಸ್ ಅಲ್ವಾ ನಿಂದು, ತೆಗಿ, ಏನಾಗಲ್ಲ. ಓ ಮೆತ್ತಿಗೆ ಯಪ್ಪ. ಬ್ರೇಕ್ಫಾಸ್ಟ್ ಮಾಡುವ. ಮ್ಯಾಗಿ ಅಷ್ಟೇ ಸಿಗೋದು ಇಲ್ಲಿ ನೋಡಿ, ಮ್ಯಾಗಿ, ಎಗ್ ಮ್ಯಾಗಿ ವೆರೈಟೀಸು, ಆಮೇಲೆ ಟೀ, ಬಿಸ್ಕೆಟ್, ಇದಷ್ಟೇ. ಮ್ಯಾಗಿ ಪ್ರೈಸೇ ಜಾಸ್ತಿ ಇರುತ್ತೆ. ಪರ್ದು ಕೊಡ್ತೀನಿ ನಿಮ್ಗೆ 100%. ಮ್ಯಾಗಿಯಲ್ಲಿ ಆರ್ಡರ್ ಕೊಟ್ಟು ಬಂದಿದ್ದೀವಿ ನಾವು. ಇಲ್ಲಿ ನೋಡಿ ಯಾಕೆ ನಿಂತಿದೆ, ಫಸ್ಟ್ ಟೈಮ್ ನಾನು ಯಾಕೆ ನೋಡ್ತಾ ಇರೋದು. ವಾವ್,
ಆಲ್ಮೋಸ್ಟ್ ದನದ ಥರ ತಲೆ ಥರನೇ ಇದೆ ಅಲ್ವಾ? ಚೆನ್ನಾಗಿದೆ. ಏನು ವಿಷಯ ಇದು? ಅದು ನಾನು ಊರಿಗೆ ಬಿಟ್ಟು ಬಂದಿದ್ದೆ, ನನಗೆ ಆಗ್ತಿರ್ಲಿಲ್ಲ ಮೋಸ್ಟ್ಲಿ ಅದು ಅಟ್ಯಾಚ್ಮೆಂಟ್ ಇಶ್ಯೂಸ್ ಅಂದರು. ಅದು ನನಗೆ ಬಿಟ್ಟರೆ ಇವರಿಗೆಲ್ಲ ಬಾಯ್ 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 ಸರ್, ಬಾಯ್ ಬಾಯ್ ಬಾಯ್. ನೋಡಿ ಕನ್ನಡದವರು ಮಾತಾಡ್ಸಿದ್ವಿ. ಇವಾಗ ಕನ್ನಡ ಮಾತಾಡ್ಕೊಂಡು ಹೋಗ್ತಿದ್ರು, ನಾವು ಕನ್ನಡದವರು ಅಂತ ಹೇಳಿದ್ವಿ. ಅವಾಗ ತಿರುಗಿ ನೋಡಿ ಮಾತಾಡ್ಸಿದ್ರು ಚೆನ್ನಾಗಿ. ಹಂಗೆ ಗುರು, ಇಷ್ಟು ದೂರ ಬಂದಾಗ ಕನ್ನಡದವ್ರು ಸಿಕ್ಕಿ ಮಾತಾಡ್ಸ್ರೆ ಏನೋ ಒಂಥರ ಖುಷಿ. ಗುರು ಅಂದಾಗೆ ಅಲ್ಲಿ 800 ಆಯಿತು ಗುರು ಬಿಲ್ಲು ಮ್ಯಾಗಿ ಪರೋಟ ತಿನ್ನಿದ್ದಕ್ಕೆ. ಬಾಯ್ಸ್ ಅಲ್ಲಿ ಸ್ನೋ ನೋಡಿ, ಅಲ್ಲಿ ಆವಾಗಲೇ ನಾನು ನಮ್ಮ ರೂಮ್ ವ್ಯೂವಿಂದ ತೋರಿಸಿದ್ನಲ್ಲ ಅದೇ ಸ್ನೋ ನೋಡಿ. ಬರ್ತಾ ಬರ್ತಾ ನಮಗೆ ಮೇಲ್ಗಡೆ ಬರ್ತಾ ಇದೀವಲ್ಲ, ಟೆಂಪ್ರೇಚರ್ ಡೌನ್ ಆಗ್ತಾ ಇರೋದು ಫೀಲ್ ಆಗ್ತಾ ಇದೆ. ಬಿಸಿಲಿದೆ ಬಟ್ ಆದರೂ ತುಂಬ ತಣ್ಣಗೆ ಅನಿಸ್ತಾ ಇದೆ. ವೆದರ್ ಅಂದರೆ ಈ ಥರ ಇರಬೇಕು ಗುರು, ಹೆವಿ ಮಜಾ ಈ ಥರ ವೆದರ್ ಇದ್ದರೆ. ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಮೆತ್ತಗೆ ಹೋಗು ಗುರು, ಮೆತ್ತಗೆ ಹೋಗ್ಲಿಲ್ಲ ಅಂದರೆ ನೀನು ಏನು ವ್ಯೂ ಎಂಜಾಯ್ ಮಾಡ್ತೀಯ. 0.5 ತಗೊಳ್ಳ. ಎಸ್, ಚಲೋ. ವೆಲ್ಕಮ್ ಟು ಅಟಲ್ ಟನಲ್ ರೋಹ್ತಂಗ್. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಸ್ನೋ ಇದೆಯಲ್ಲ, ಆ ಸ್ನೋ ಕರ್ಗಿ ನೀರಾಗಿ ಅಲ್ಲಿ ಕೆಳಗಡೆ ಬರ್ತಾ ಇದೆ. ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇದು ಎಷ್ಟು ಜಸ್ಟಿಫೈ ಮಾಡುತ್ತೆ ಅಂದ್ಬಿಟ್ಟು, ಬಟ್ ಟೆಂಪ್ರೇಚರ್ ಸಗದಾಗಿದೆ ಗುರು, ಹಿಂಗಿರಬೇಕು ನೋಡಿ. ಇಲ್ಲಿಂದ ಶುರು ನೋಡಿ, ಅಟಲ್ ಟನಲ್ ಇಲ್ಲಿಂದ ಶುರು. ಇದು ಒನ್ ಆಫ್ ದ ಲಾಂಗೆಸ್ಟ್ ಟನಲ್ ಇನ್ ಇಂಡಿಯಾ. ನಾಟ್ ದ ಲಾಂಗೆಸ್ಟ್ ಬಟ್ ಒನ್ ಆಫ್ ದ ಲಾಂಗೆಸ್ಟ್. ಇದಾದಮೇಲೆ ಮೇಜರ್ ಟೆಂಪ್ರೇಚರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮ್ಗೆ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಾಯಿತು, ಬಟ್ ನೋಡೋಣ. ಗುರು ಪೇಷನ್ಸೇ ಇಲ್ಲ ಗುರು ಇಲ್ಲಿ ಕಾರ್ಗೆ. ಏನು ಜನ ಗುರು. ಚಳಿ ಆಗ್ತದೆ ಗುರು ಸಿಕ್ಕಾಪಟ್ಟೆ ಇವಾಗ. ಬಟ್ ಮಳೆಗಿನ ಎಷ್ಟೋ ಬೆಟರ್ ಇದು. ಟನಲಿಂದ ಹೊರಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 4-5 ಕಿಲೋಮೀಟರ್ಸ್ ಇರಬೇಕು ಅನ್ಸುತ್ತೆ ಟನಲ್ ಅದು. ಸ್ಟಾಪ್. ಇವಾಗ ಸ್ವಲ್ಪ ಪ್ರಾಪರ್ ಲಡಾಖ್ ಫೀಲ್ಸ್ ಬರ್ತಾ ಇದೆ. ಇವಾಗ ಸ್ವಲ್ಪ ಐಸಿ ಮೌಂಟೇನ್ಸ್ ಹತ್ರ ಬರ್ತಾ ಕೂಲಾಗಿ ಟೆಂಪ್ರೇಚರು ಹಂಗೆ ಡೌನ್ ಆಗ್ತಾ ಇದೆ. ಎಲ್ಲಿ ಇಲ್ಲೊಂದು 500 ಮೀಟರ್ಸಲ್ಲಿ ಫ್ಲಡೆಡ್ ರೋಡ್ ಅಂತ ಬಂತಲ್ಲಪ್ಪ. ಇನ್ನೂ ಡರ್ಚಾಗೆ 9 ಕಿಲೋಮೀಟರ್ಸ್ ಇದೆ. ಡರ್ಚಲ್ಲೇ ಬ್ರೇಕ್ ತೊಗೊಳ್ಳೋಣ ಅಂತಿದ್ದೀನಿ ನಾನು. ಅಲ್ಲಿ ಬ್ರೇಕ್ ತೊಗೊಂಡು ಪಡುಮ್ಗೆ ಹೋಗ್ಬೇಕು. ಗೊತ್ತಿಲ್ಲ ಪಡುಮ್ಗೆ ರೀಚ್ ಆಗ್ತೀವೋ ಇಲ್ವೋ ನೈಟ್ ಒಳಗಡೆ ಅಂತ ನೋಡೋಣ. ಯಾಕಂದರೆ
ಬೈ ನೈಟ್ ನಾವು ಅಲ್ಲಿಗೆ ರೀಚ್ ಆಗಬೇಕು ಅಂತಿದ್ದೀವಿ. ಯಾಕಂದರೆ ತುಂಬ ರಿಸ್ಕಿ ಇರುತ್ತೆ, ಆಫ್ ರೋಡ್ ಟ್ರಯಲ್ಸ್ ಅಲ್ವಾ. ಆಮೇಲೆ ಹಿಂದೆ ಮುಂದೆ ಮಿಸ್ ಆದರೆ ಒಬ್ರಿಗೊಬ್ರು ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೋಡೋಣ, ಒಂದು 6 ಗಂಟೆ 7 ಗಂಟೆ ಮ್ಯಾಕ್ಸ್ ಟು ಮ್ಯಾಕ್ಸ್ 8 ಗಂಟೆವರೆಗೂ ಸ್ಟ್ರೆಚ್ ಮಾಡ್ತೀವಿ ನಮ್ಮ ರೈಡ್ನ. ಅದಾದಮೇಲೆ ಸ್ಟಾಪು. ಸೊ ಇಲ್ಲಿ ಕೆಳಗಡೆ ಒಂದು ಟೆಂಟ್ ಸ್ಟೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ರೂಮ್ ಇದೆಯಾ ಇಲ್ವಾ ಅಂತ ಕೇಳೋಕ್ಕೆ. ಈಗ ಆಲ್ರೆಡಿ 4 ಗಂಟೆ ಆಗಿದೆ. ಯಾಕೋ ನಮ್ಮ ಜರ್ನಿನ ಸ್ಟಾಪ್ ಮಾಡೋಣ ಅನಿಸ್ತು ನಮಗೆ. ಆಗ್ತಾಯಿಲ್ಲ ಗುರು, ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ಬೇಕು ಅಷ್ಟೇ ಬೇಗ ಬೇಗ. ಅದಕ್ಕೋಸ್ಕರ ಇಲ್ಲೇ ಸ್ಟಾಪ್ ಹಾಕೋಣ ಅಂತಿದ್ದೀವಿ. ನೋಡೋಣ ರೂಮ್ ಅವೈಲೇಬಿಲಿಟಿ ಇದೆಯಾ ಇಲ್ವಾ ಅಂತ. ಗೂಗಲಲ್ಲಿ ತೋರಿಸ್ತಾ ಇದೆ, ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾ ಇದೆ. ನೋಡ್ಕೊಂಬರೋಣ. ಸೊ ವಾಯ್ಸ್ ಇವಾಗ ಟೈಮು 7 ಗಂಟೆ ಆಗಿದೆ. ಇವಾಗ ನಾವು ಡಿನ್ನರ್ ಮಾಡೋಕೆ ಹೋಗ್ತಾ ಇದ್ದೀವಿ. ನೋಡಿ ವ್ಯೂ ಹೆಂಗಿದೆ, ಸಕಲಾಗಿದೆ ಅಲ್ವಾ. ನಮ್ಮ ಹೋಮ್ ಸ್ಟೇನೂ ವ್ಯೂ ಅದೇ ಕಾಣಿಸೋದು. ಇಲ್ಲಿ ನೋಡ್ತಿರ್ಬೋದು ನೋಡಿ, ಇಲ್ಲೆಲ್ಲ ಫುಲ್ ನದಿ ಹರ್ಕೊಂಡು ಬರ್ತಾ ಇದೆ. ಅಲ್ಲಿ ಮೇಲ್ಗಡೆಯಿಂದ ಐಸ್ ಕರ್ಗ್ತಾ ಇದೆ. ಅಲ್ಲಿ ಐಸ್ ಕರ್ಕೊಂಡು ಹಂಗೆಲ್ಲ ಹಿಂಗೆ ನದಿ ಹರ್ಕೊಂಡು ಬರ್ತಾ ಇದೆ. ಸಕ್ಕತ್ತಾಗಿದೆ ನೋಡಿ. ಸದ್ಯಕ್ಕೆ ನಾವು 4 ಜನ ಹೋಗ್ತಾ ಇದ್ದೀವಿ ಊಟಕ್ಕೆ. ಬಂದು ಜಾಯ್ನ್ ಆಗ್ತಾರೆ ನಮ್ಮ ಹುಡುಗರು. ಇನ್ನು ಟೆಂಪ್ರೇಚರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ. ಟೈಮ್ 7 ಗಂಟೆ, ಇನ್ನೂ ಸನ್ಸೆಟ್ ಆಗಿಲ್ಲ ಇಲ್ಲಿ. ಹಿಮಾಚಲ ಪ್ರದೇಶಕ್ಕೆ ಬಂದಾಗ್ಲಿಂದನೂ ಹಿಂಗೆ ಇದೆ ವೆದರು. ಬಟ್ ಇದ್ರೆ ಚಳಿ ಇರಲಿಲ್ಲ. ಬಟ್ ಬೇಗ ಸನ್ಸೆಟ್ ಆಗ್ತಾ ಇಲ್ಲ ನಾವು ಬಂದಾಗಿಂದನೂ. ಸೊ ವೈಸ್ ನೆಕ್ಸ್ಟ್ ಸ್ಟೋರಿ ಲೈನ್ ನಾನು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಸೊ ಏನಾಯ್ತಪ್ಪ ಅಂದರೆ, ನಾವು ಅಲ್ಲಿ ಊಟಕ್ಕೆ ಹೋಗಿರ್ತೀವಿ. ನಮ್ಮ ಸ್ಟೇಯಿಂದ ಒಂದು 7:30-8 ಗಂಟೆ ಆಗಿತ್ತೇನೋ ಸಮಥಿಂಗು. ಊಟ ಮಾಡ್ಕೊಂಡೆಲ್ಲ ಎಂಜಾಯ್ ಮಾಡಿಕೊಂಡು ಫುಲ್ಲು ಸಿಕ್ಕಾಪಟ್ಟೆ ಚಳಿ ಇತ್ತು ವೆದರು. ಆಲ್ಮೋಸ್ಟ್ ಒಂದು 5-6 ಡಿಗ್ರಿ ಇತ್ತು ಅಂದ್ಕೊತೀನಿ ಅವಾಗ. ಸಂಜೆ ರಾತ್ರಿ 7:30ಗೆ. ಸೊ ನಾವಲ್ಲಿ ಊಟ ಮಾಡ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ರೂಮ್ಗೆ ಬರ್ತೀವಿ. ರೂಮ್ಗೆ ಬಂದ್ಬಿಟ್ಟು ಮಲ್ಕೊತೀವಿ. ಸೊ ಆ್ಯಕ್ಚುಲಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಪದುಮ್ ಇದ್ದಿದ್ದು. ಅಲ್ಲಿಗೆ ನಾನು ಬೆಳಗ್ಗೆ ಬೇಗ ಎದ್ದೇಳ್ಸೋಣ ಅಂದ್ಬಿಟ್ಟು ನಮ್ಮ ಹುಡುಗರು ರೂಮ್ಗೆ ಹೋದೆ. ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಸೌರಭ್ ಬೇರೆ ರೂಮಲ್ಲಿ ಮಲಗಿದ್ದ. ಅವನಿಗೆ ಫುಲ್ಲು ವಾಮಿಟ್ ಆಗಿ ಫುಲ್ಲು ಸುಸ್ತು, ತಲೆನೋವು ಅಂತ ಇದ್ದ. ಇವತ್ತು ಬೇಡ ಕಂಡ್ರು, ಇವತ್ತೊಂದಿನ ಇಲ್ಲೇ ಇರೋಣ, ನನಗೆ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ, ನೆನ್ನೆ ನೈಟ್ ಫುಲ್ ವಾಮಿಟ್ ಆಯಿತು, ನನಗೆ ಆಗ್ತಾಯಿಲ್ಲ ಅಂತ ಹೇಳ್ದ. ಏನಕ್ಕಪ್ಪ ಆಯಿತು ಇರಲಿ, ರೆಸ್ಟ್ ಮಾಡು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡು ಇದು ಮಾಡಿದ್ವಿ. ಬರ್ತಾ 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 ಕಂಡೀಷನ್ ಇನ್ನೂ ಸಿವಿಯರ್ ಆಯಿತು. ಅವ್ನಿಗೆ ಇನ್ನೂ ಸುಸ್ತಾಯಿತು. ನನ್ನ ಕೈಯಲ್ಲಿ ಆಗ್ತಿಲ್ಲ ಕಂಡ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ನನ್ನ ಅಂತ ಹೇಳ್ದ. ಸೊ ಆಯ್ತಪ್ಪ ಅಂದ್ಬಿಟ್ಟು ನಮ್ಮ ಹುಡುಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಹಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಹೋಗ್ತಾ ಹಂಗೆ ಮಧ್ಯದಲ್ಲಿ ಆ್ಯಂಬುಲೆನ್ಸ್ ಬುಕ್ ಮಾಡ್ಕೊಂಡಿದ್ವಿ ನಾವು. ಆ್ಯಂಬುಲೆನ್ಸಲ್ಲಿ ಕುಂತಾಗಲೂ ಮಧ್ಯದಲ್ಲಿ ವಾಮಿಟ್ ಮಾಡ್ದ. ಸೊ ಅದು ಯಾಕಂದರೆ ಅದು ಘಾಟ್ ಸೆಕ್ಷನ್ ಇತ್ತಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಕೀಲಾಂಗಲ್ಲಿ. ಆ ಕೀಲಾಂಗು ನಮ್ಮ ಸ್ಟೇಯಿಂದ ಒಂದು 30 ಕಿಲೋಮೀಟರ್ಸ್ ಇತ್ತು. ಕೀಲಾಂಗ್ ಟು ದಾರ್ಶ ಒಂದು 30 ಕಿಲೋಮೀಟರ್ಸ್ ಇತ್ತು. ಸೊ ಆ 30 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಹೆಂಗಿತ್ತು ಅಂದರೆ ಬರೀ ಹೇರ್ ಪಿನ್ ಕರ್ವ್ಸೇ ಇದ್ದಿದ್ದು. ಅದು ಬೇರೆ ಆ್ಯಂಬುಲೆನ್ಸ್ ಬೇರೆ ಸಕ್ಕದಾಗಿ ಹೊಡಿತಿದ್ದ. ಹಿಂಗೆ ಸೀದಾ ಹಿಂಗೆಲ್ಲ ಟರ್ನ್ ಮಾಡ್ಕೊಂಡು ಹಿಂಗೆಲ್ಲ ಫುಲ್ ಒಂಥರ ನಮಗೆ ತಲೆ ಸುತ್ತ ಬರೋಂಗಾಯ್ತು. ನಾನು, ವಿಷ್ಣು ಮತ್ತು ಸೌರಭ್ ಕೂತಿದ್ವಿ. ಸೊ ಹಂಗೆ ಬರ್ತಾ ಬರ್ತಾ ಕಂಡೀಷನ್ ತುಂಬ ಸಿವಿಯರ್ ಆಗ್ತಿತ್ತು. ಅವ್ನಿಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಸೌರಭ್ನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಚೆಕಪ್ ಮಾಡಿಸಿದ್ವಿ. ಫುಲ್ಲು ಆಕ್ಸಿಜನ್ ಲೆವೆಲ್ ಅವ್ನ ಬಾಡಿಲಿ ತುಂಬ ಕಡಿಮೆ ಆಗಿತ್ತು. ಆ್ಯಕ್ಚುಲಿ ನಾರ್ಮಲ್ ಆಕ್ಸಿಜನ್ ಲೆವೆಲ್ ಇರಬೇಕಾಗಿರೋದು ಅರೌಂಡ್ 90-95 ಲೆವೆಲ್ ಇರಬೇಕು ಆಕ್ಸಿಜನ್ನು. ಬಟ್ ಅವನಿಗೆ 75 ಬಂತು ಚೆಕ್ ಮಾಡಿಸಿದಾಗ. ಸೊ
ನಮಗೆ ಡಾಕ್ಟ್ರ್ ಏನು ಹೇಳಿದ್ದಪ್ಪ ಅಂದರೆ, ನೋಡಿ ಅವನು ಸರಿ ಆಗ್ತಾನೆ, 1 ದಿನ 2 ದಿನ ರೆಸ್ಟ್ ಮಾಡಿದ್ರೆ ಸರಿ ಆಗ್ತಾನೆ, ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕಂಡೀಷನ್ಸ್ ವರ್ಸ್ ಆಗ್ತಾ ಇರುತ್ತೆ. ಸೊ ನೀವು ರಿಸ್ಕ್ ತೊಗೊಳೋದು ವರ್ತಿಲ್ಲ, ಇವನ್ನ ಡ್ರಾಪ್ ಔಟ್ ಮಾಡಿ, ಇವನ ಜರ್ನಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳ್ತಾರೆ ಡಾಕ್ಟ್ರು. ನಾವು ನೋಡ್ತಿರೋರಿಗೆ ಏನು ಅನಿಸ್ತಿತ್ತು ಅಂದರೆ, ಇಷ್ಟೊಂದು ವಾಮಿಟು, ತಲೆನೋವಿಗೆ ಅದೊಂದು ಅಷ್ಟೊಂದೇನು ದೊಡ್ಡ ಸೀರಿಯಸ್ ಮಾತೇನಲ್ಲ, ಬಟ್ ಅಷ್ಟೊಂದು ತಲೆ ಕೆಡ್ಸ್ಕೊಬೇಕಾ ಇದ್ರ ಬಗ್ಗೆ ಅಂದ್ಕೊಂಡೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಬಟ್ ಡಾಕ್ಟ್ರ್ ಹೇಳಿದ ಕಾರಣ ನಾವು ಇನ್ನೂ ಮುಂದೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅವನು ಅಷ್ಟೇ, ನಾನು ಯಾವತ್ತೂ ಆ ಪರಿಸ್ಥಿತಿಯಲ್ಲಿ ನೋಡಿರಲಿಲ್ಲ, ತುಂಬ ವೀಕ್ ಆಗಿಬಿಟ್ಟಿದ್ದ ಅವನು. ಆಮೇಲೆ ಅವನು ಮೆಂಟಲಿ ತುಂಬ ಕುಗ್ಗೋಗ್ಬಿಟ್ಟಿದ್ದ ಅವನು. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನಾನು ಮುಂದೆ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೆ ಅಂತ ಅವನು ಹೇಳೋಕ್ಕೆ ಶುರು ಮಾಡಿದ್ದ. ಸೊ ನಾವು ಒಂದೇನೋ ನಮ್ಮ ಫ್ರೆಂಡ್ಸ್ ಎಲ್ಲ ಮಿಕ್ಕಿದ 5 ಪೀಪಲ್ ಏನಿದ್ವಲ್ಲ ಅವರೆಲ್ಲ ನಾವು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಏನು ಮಾಡೋಣ ಮುಂದೆ ಅಂದ್ಬಿಟ್ಟು. ಯಾಕಂದರೆ ಇದರಿಂದ ನಮಗೂ ಲೇಟ್ ಆಗುತ್ತಲ್ವ, ನಮ್ಮ ಜರ್ನಿಗೂ ಲೇಟ್ ಆಗುತ್ತೆ. ಸೊ ಅವನು ಕನ್ವೀನಿಯೆಂಟ್ ಆಗಿರಬೇಕು, ಅವ್ನ ಹೆಲ್ತ್ ನಮಗೆ ಫಸ್ಟ್ ಮುಖ್ಯ ಆಗಿದ್ದು. ಸೊ ಅದಕ್ಕೋಸ್ಕರ ನಾವು ಅಲ್ಲೇ ಒಂದು 2 ಡೇಸ್ ಎಕ್ಸ್ಟ್ರಾ ಸ್ಟೇ ಆಗ್ತೀವಿ. 2 ಡೇಸ್ ಅಲ್ಲ, 1 ಡೇ ಎಕ್ಸ್ಟ್ರಾ ಸ್ಟೇ ಆಗ್ತೀವಿ. ಅದಕ್ಕೋಸ್ಕರ ಅವ್ನು ಹಾಸ್ಪಿಟ್ಲಿಗೆ ಫುಲ್ 1 ಡೇ ಅಡ್ಮಿಟ್ ಇರಿಸ್ಕೊಂಡಿದ್ವಿ. ಅವನು ಮನಸ್ಸಲ್ಲಿ ಹೆಂಗಂದ್ರೆ ಅವ್ನು ಫಿಕ್ಸ್ ಆಗಿಬಿಟ್ಟಿದ್ದ, ನಾನು ಮುಂದೆ ಜರ್ನಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾನು ಹೋಗಬೇಕು ಮನೆಗೆ, ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳ್ಬೇಡ. ಯಾಕಂದರೆ ಆ ಆಲ್ಟಿಟ್ಯೂಡ್ ಸಿಕ್ನೆಸ್ಸು ಆ ಥರ ಲೆವೆಲ್ಲು, ನಂಗೆ ಆ ಥರ ಹಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೀಡಿಯೋದಲ್ಲೆಲ್ಲ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಇಷ್ಟೊಂದು ಸಿವಿಯರ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ಅಲ್ಲಿ ನೋಡಿ ನಮ್ಮ ಹುಡುಗನಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿ ನನಗೆ ನೋಡಿ ಶಾಕ್ ಆಯಿತು, ಏನಪ್ಪ ಹಿಂಗಾಯಿತು ಈ ಥರ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ಇರಲಿ ಬಿಡು ಅಂದ್ಬಿಟ್ಟು ಅವ್ನ ಮಾತನ್ನ ಒಪ್ಕೊಂಡು ಹೆಂಗೋ ಒಂದು ಅವನಿಗೂ ಅಷ್ಟೇ ತಲೆ ಕೆಡ್ಸ್ಕೊಂಬೇಡ, ಫಸ್ಟು ಹೆಲ್ತ್ ಮುಖ್ಯ. ನೀನು ಯಾವಾಗಾರು ನೆಕ್ಸ್ಟ್ ಮುಂದೆ ನೀನು ಚೆನ್ನಾಗಿದ್ರೆ ನೀನು ಯಾವಾಗಾರು ಲಡಾಖ್ ಮುಂದೆ ಮಾಡ್ಬೋದು, ತಲೆ ಕೆಡ್ಸ್ಕೊಂಬೇಡ, ನೀನು ಆರಾಮಾಗಿ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡು, ನಾವು ನೋಡ್ಕೊತೀವಿ ಮುಂದೆ ಕೆಲಸ ಅಂತೆಲ್ಲ ಹೇಳಿದ್ವಿ ಅವನಿಗೆ. ಸೊ ಇದಿಷ್ಟು ಹೇಳಿದ್ಮೇಲೆ ಅವನಿಗೆ ನೆಕ್ಸ್ಟ್ ಡೇ ಇರೋ ಲೋಕಾಲಿಟೀಸ್ ಹತ್ರ ಎಲ್ಲ ಕೇಳ್ಬಿಟ್ಟು, ಲೋಕಲ್ ಪೀಪಲ್ ಹತ್ರ ನಾವು ಟೋಯಿಂಗ್ ಸರ್ವೀಸು ಆಮೇಲೆ ಹೆಂಗೆ ಕಳ್ಸೋದವನ್ನ ಅರೇಂಜ್ ಮಾಡ್ಕೊಳಕ್ಕೆ ಶುರು ಮಾಡಿದ್ವಿ. ಸೊ ಪ್ಲ್ಯಾನ್ ಏನಪ್ಪ ಅಂದರೆ, ನಾವು ಇದ್ದಿದ್ದು ಕೀಲಾಂಗ್ ಅಲ್ವಾ, ಕೀಲಾಂಗಿಂದ ಚಂಡೀಗರ್ಗೆ ಅರೌಂಡ್ ಒಂದು 9 hours or 10 hours ಸಮಥಿಂಗ್ ಏನೋ ಇತ್ತು ಜರ್ನಿ. ಅಷ್ಟೊಂದಲ್ಲ, 7 to 8 hours ಇತ್ತು ಜರ್ನಿ. ಸೊ ಅಲ್ಲಿಂದ ಚಂಡೀಗರ್ವರೆಗೆ ಟೋಯಿಂಗ್ ಮಾಡೇ ಕಳಿಸ್ಬೇಕು, ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಅಲ್ಲಿರೋ ಜನ ಹತ್ರ ಕೇಳಿಕೊಂಡು ನಾವು ಹೆಂಗೋ ಒಂದು ವೆಹಿಕಲ್ನ ಅರೇಂಜ್ ಮಾಡ್ಕೊಂಡ್ವಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಈ ಥರ ವೆಹಿಕಲ್ ಅರೇಂಜ್ ಮಾಡಿಕೊಂಡು ಅವನ್ನ ಹೆಂಗೋ ಒಂದು ಕಳಿಸಿದ್ವಿ ಅವನಿಗೆ ಅದೇ ವೆಹಿಕಲಲ್ಲಿ. ಸೊ ಅಲ್ಲಿಂದ ಚಂಡೀಗರಿಂದ ಬೆಂಗಳೂರುವರೆಗೂ ಸೂಪರ್ ಬ್ಲಡ್ಗೆ ಮಾತಾಡ್ಕೊಂಡಿದ್ವಿ ನಾವು. ಸೊ ನಮ್ಮ ಸ್ಲಾಟ್ನ ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡಿದ್ವಿ ಕಳ್ಸೋಕ್ಕಿಂತ ಮುಂಚೆನೇ. ಆಮೇಲೆ ಸಂಜೆ ಒಂದು ಫ್ಲೈಟ್ ಬುಕ್ ಮಾಡಿಬಿಟ್ವಿ. ಸೊ ಸಂಜೆ ಹೆಂಗೋ ಒಂದು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ ನಾವು ಅವತ್ತಿಗೆ. ನಮ್ಮ ಪುಣ್ಯಕ್ಕೆ ಸಿಕ್ತು ಅವತ್ತು ಫ್ಲೈಟು, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಂಗೋ ಹಿಂಗೋ ಮಾಡಿ ಅವನಿಗೆ ಕಳಿಸಿದ್ವಿ. ಫೈನಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ನಾವು ಅಷ್ಟೇ 1 day 2 day ಎಕ್ಸ್ಟ್ರಾ ಸ್ಟ್ರೆಚ್ ಆಗಿದೆ. ಮಧ್ಯದಲ್ಲಿ ನಾನು ಡೇ 8 ನಾನು ರೆಕಾರ್ಡೇ ಮಾಡಿಲ್ಲ. ಡೇ 7 or ಡೇ 8 ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಡೇ 8 ಅನ್ಕೊತೀನಿ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಅನ್ಭವಿಸ್ಬಿಟ್ವಿ ನಾವಂತೂ, ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು. ಸೊ ಇರಲಿ ಅಂದ್ಬಿಟ್ಟು ಅವ್ನಿಗೆ ಹೆಂಗೋ ಅವ್ನು ಹುಷಾರಾಗಿ ಅವ್ನ ಮನೆಗೆ ತಲುಪಿಸಿದ್ವಿ. ಅವ್ನ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ವಿ ನಾವು ಒಂದು ತಲುಪೋವರೆಗೂ. ಸೊ ಅವನ್ನ ಮನೆಗೆ ಕಳಿಸಿದ್ವಿ. ಸೊ ಇಷ್ಟಾಯಿತು ನೋಡಿ ಕತೆ. ಸೊ ನೆಕ್ಸ್ಟು ಮುಂದೆ ಏನಾಯಿತು ಅಪ್ಡೇಟ್ಸು, ಮುಂದೆ ವ್ಲಾಗು ದಾರ್ಚಾಯಿಂದ ಹೊರಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ನಾನು ಅಷ್ಟೇ ಈ ಥರ ಸ್ಟೋರಿ ನಾನು ನಮ್ಮ ಮನೇಲಿ ಹೇಳಿರಲಿಲ್ಲ ನಾನು, ಯಾಕಂದರೆ ನಮ್ಮ ಮನೇಲೂ ತುಂಬ ಸೆನ್ಸಿಟಿವ್. ನಾನೇನಾದರೂ ಹೇಳಿಬಿಟ್ರೆ ಈ ಥರ ನನಗೂ ಆಲ್ಟಿಟ್ಯೂಡ್ ಸಿಕ್ನೆಸ್ಸಿಂದ ಸೌರವ್ ಮನೆಗೆ ವಾಪಸ್ ಹೋದ ಅಂದರೆ ಅವರು ಮನೇಲಿ ಶಾಕ್ ಆಗ್ತಾರೆ ಅಂದ್ಬಿಟ್ಟು ನಾನು ಹೇಳೇ ಇರಲಿಲ್ಲ ಅವ್ರಿಗೆ. ನಾನು ಡೈರೆಕ್ಟ್ ಇಲ್ಲಿ ಮನೆಗೆ ಬಂದಮೇಲೆ ಹೇಳಿದೆ, ನಾನು ಲಡಾಖ್ ಟ್ರಿಪ್ ಮುಗಿಸ್ಕೊಂಡು ಹಿಂಗೆಲ್ಲ ಆಗಿತ್ತು, ಅದು ಸೌರಭ್ಗೆ ಆಗಿತ್ತು ಅಂದ್ಬಿಟ್ಟು. ಸೊ ಎಸ್, ಇವೆಲ್ಲ ನಾರ್ಮಲ್, ಏನೂ ಮಾಡೋಕ್ಕಾಗಲ್ಲ. ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ನಾರ್ಮಲಾಗಿ ಇದ್ದೇ ಇರುತ್ತೆ. ಏನಪ್ಪ ಅಂದರೆ ನಾವು ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು. ಆಕ್ಸಿಜನ್ ಸಿಲಿಂಡರ್ಸ್ನ ಕ್ಯಾರಿ ಮಾಡಬೇಕು, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಸ್ಟ್ರೆಸ್ ತೊಗೊಬಾರ್ದು, ಚೆನ್ನಾಗಿ ಊಟ ಮಾಡಬೇಕು. ಮೇನ್ಲಿ ಹೆವಿ ಫುಡ್ಸ್ ತಿನ್ನಬಾರ್ದು. ಆಯಿಲಿ ಫುಡ್ಸ್ ಇರುತ್ತಲ್ಲ, ಆಯಿಲಿ ಆಗಲಿ ಸ್ಪೈಸಿ ಆಗಲಿ ಇವೆಲ್ಲ ಅವಾಯ್ಡ್ ಮಾಡಬೇಕು ಜರ್ನಿಲಿ. ಸಿಂಪಲ್ಲಾಗಿ ಮ್ಯಾಗಿ ಅಥವಾ ಓಕೆ ನಿಮಗೆ ಡೈಜೆಸ್ಟ್ ಮಾಡ್ತೀರಂದರೆ ಆಲೂ ಪರೋಟ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ಸೊ ಎಸ್, ಇಷ್ಟಾಗಿತ್ತು ನಮ್ಮ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಕಂಟೆಂಟ್ ಜೊತೆಗೆ ಬರ್ತಾಯಿರ್ತೀನಿ. ಇನ್ನೂ ಚೆನ್ನಾಗಿದೆ, ಇನ್ನೂ ಐಸ್ ಒಳಗೆಲ್ಲ ಎಂಟ್ರ್ ಆಗ್ತೀವಿ. ಇನ್ನು ಲಡಾಖ್ ಮೇನ್ ಟ್ರಿಪ್ ಇನ್ನೂ ಶುರು ಆಗೋದಿದೆ. ಸೊ ಮೇನ್ ಲಡಾಖ್ ಟ್ರಿಪ್ ಏನಿದೆಯಲ್ಲ ದಾರ್ಚಾಯಿಂದ ಶುರು ಆಗುತ್ತೆ. ನಮ್ಮ ರಿಯಲ್ ಆಫ್ ರೋಡ್ ಟೆರೇನ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ದಾರ್ಚಾಯಿಂದನೇ ಶುರು ಆಗುತ್ತೆ. ಸೊ ಸ್ಟೇ ಟ್ಯೂನ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಫಾಲೋ ಮಾಡ್ಕೊಂಡಿರಿ. ಸೊ ಬಾಯ್.